ಪಕ್ಷದ ವಿಚಾರವನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಇಲ್ಲಿ ಪಕ್ಷವನ್ನು ಪರ್ಯಾಯವಾಗಿ ಬೆಳೆಸಬೇಕು ಅನ್ನೋ ಆಸಕ್ತಿಯನ್ನು ಇಟ್ಕೊಂಡಿದ್ದೀನಿ. ನೋಡೋರ ಕಣ್ಣಿಗೆ ಇನ್ನೂ ಕೂಡ ಚಿಕ್ಕದಾಗಿದೆ ನಮ್ಮ ಪಕ್ಷ, ಶಕ್ತಿ ಕಡಿಮೆನೂ ಇದೆ. ಕಾರಣ ಏನಂತಂದ್ರೆ ನಮ್ಮ ಮೂಲ ಉದ್ದೇಶವೇ ಭ್ರಷ್ಟರಹಿತ ಪಕ್ಷವಾಗಿರಬೇಕು, ಭ್ರಷ್ಟರಹಿತ ಸರ್ಕಾರ ವ್ಯವಸ್ಥೆ ಬರಬೇಕು ಮತ್ತು ಯಾವುದೇ ಕೋಮುವಾದವಿರಬಾರ್ದು, ಜಾತ್ಯತೀತವಾಗಿರಬೇಕು, ಸರ್ವ ಜನರಿಗೂ ಸರ್ವ ರೀತಿಯಲ್ಲಿ ಸಮಪಾಲು ಸಿಗಬೇಕು ಅನ್ನೋದೇ ಮೂಲ ತತ್ವ ನಮ್ಮಲ್ಲಿ. ಬಡವರನ್ನ ಮೇಲಕ್ಕೆತ್ತಬೇಕು, ಉಳ್ಳವರಿಗಿಂತ ಹೆಚ್ಚು ಸಮಾನವಾಗಿ. ಆಮೇಲೆ ಶಿಕ್ಷಣ, ಆರೋಗ್ಯ, ದಿನನಿತ್ಯದ ಬದುಕಿಗೆ ಸರ್ಕಾರದ ಟ್ಯಾಕ್ಸನ್ನು ತೆಗೆದುಕೊಂಡಿರ್ತಕ್ಕಂಥ ಜನ ನಾವು ಸರ್ಕಾರದವರು, ಅವರಿಗೆ ಹೆಚ್ಚು ಉಚಿತವಾಗಿ ಕೊಡಬೇಕು ಅಂತ. ಇಲ್ಲಿ ಮೊದಲನೇದಾಗಿ ಹೇಳ್ತೀನಿ, ಈ ಸರ್ಕಾರ ಈ ಸರಿ ಅಧಿಕಾರಕ್ಕೆ ಬಂದಿದ್ದು ಉಚಿತವಾದ ವಿಚಾರಗಳನ್ನು ಕೊಟ್ಟು ಅನ್ನೋದು ಸಾಕು. ಅದು ಇವರು ಮೊದಲು ಅಂತ ಹೇಳ್ಕೊತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಅದು ಕೇಜ್ರಿವಾಲ್ರವರು ಡೆಲ್ಲಿಯಲ್ಲಿ 10 ವರ್ಷಗಳ ಹಿಂದೆಯೇ ತಂದಂಥದ್ದು. 10 ವರ್ಷ ತಂದು ಸಕ್ಸಸ್ ಆಗಿ ಸರ್ಪ್ಲಸ್ ಬಡ್ಜೆಟ್ ಕೊಟ್ಟು ಗೆದ್ದಿದ್ದಾರೆ. ಅದನ್ನು ಕಂಡಿರ್ತಕ್ಕಂಥದ್ದನ್ನು ಹೇಳ್ಕೊಳ್ಳೋಕೆ ಅವ್ರಿಗೆ ಸಂಕೋಚ. ಅದು ನಾವೇ ತಂದದ್ದು. ಅದರೊಳಗಾಗಿ ವಿಶೇಷವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಶಿಕ್ಷಣ ಉಚಿತವಾಗಿರಬೇಕು, ಅದು ಜಾತ್ಯತೀತವಾಗಿ, ಮತ್ತು ಉದ್ಯೋಗ ಸಿಗಬೇಕು, ನೀರು ಸಿಗಬೇಕು, ಕರೆಂಟು ಉಚಿತವಾಗಿ ಕೊಡಬೇಕಾಗತ್ತೆ. ಬಡವರಿಗೆ ಭಾಳ ಜನ ಇರ್ತಾರೆ. ಆಮೇಲೆ ಆರೋಗ್ಯ ಯಾವುದೇ ಕಾರಣಕ್ಕೂ ಶ್ರೀಮಂತರಿರಲಿ ಬಡವರಿರಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಉಚಿತವಾಗಿ ಸೇವೆ ಸಲ್ಲಿಸಿ ಅವ್ರನ್ನ ಆರೋಗ್ಯ ಮಾಡಬೇಕು. ಅದನ್ನು ಮಾಡಿ ತೋರಿಸಿದ್ದೀವಿ ಗುಣಾತ್ಮಕವಾದ ಶಾಲೆಗಳನ್ನು. ಇವತ್ತು ಸಣ್ಣ ರೈತ ಕುಟುಂಬದವರಲ್ಲ, ಅದು ಅಲ್ಲಿ ಬಹುತೇಕ ಈ ಕಾರ್ಮಿಕ ದಿನಗೂಲಿ ಮಾಡ್ತಕ್ಕಂಥವ್ರ ಮಕ್ಕಳು ಕೂಡ IAS, IPS. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. IITಲೆಲ್ಲ ಓದ್ತಕ್ಕಂಥ ವಾತಾವರಣ ಸಾವಿರಾರು ಜನದ ಮಾಡಾಗಿದೆ. ಕೇಂದ್ರ ಸರ್ಕಾರದ ಹೊಟ್ಟೆ ಉರಿ ಜಿದ್ದು ಸರ್ಕಾರದಿಂದ ಇಂಥವರ ಮೇಲಕ್ಕೆ ಬರೋದು ಬೇಡ ಅನ್ನೋ ಕಾರಣಕ್ಕೆ ಅವರ ಮೇಲೆ ಆಪಾದನೆಗಳನ್ನು ಹೊರಿಸಿ ಈ ಸಾರಿ ಸಿಕ್ಕಾಬಟ್ಟೆ ದುಡ್ಡನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಅಲ್ಲಿ ಸೋಲಿಸಿ ಪ್ರಯತ್ನ ಪಟ್ಟಿದ್ದಾರೆ. ಪಂಜಾಬ್ನಲ್ಲಿ ತಮಗೆ ಗೊತ್ತಿದೆ ಗೆದ್ದಿದ್ದು. ಇದು ಒಂದು ಸುಮ್ಮನೆ ಮಾಹಿತಿ ಬಂದಿದ್ದೇನೆಲ್ಲ ಅಧ್ಯಕ್ಷನಾಗಿ ಅಂತ. ಅದೇ ರೀತಿಯಲ್ಲಿ ದಕ್ಷಿಣ ಭಾಗದಲ್ಲಿ ಕರ್ನಾಟಕದಲ್ಲಿ ಇದಕ್ಕೊಂದು ಜೀವ ಕೊಡಬೇಕು. ಪರ್ಯಾಯ ವ್ಯವಸ್ಥೆ 3 ಪಾರ್ಟಿ ಇತ್ತು ಇದುವರೆಗೂ ನಿಮಗೆ ತಿಳಿದ ಹಾಗೆ. ಈಗ 3 ಪಾರ್ಟಿ ಇಲ್ಲ, 2 ಪಾರ್ಟಿ ಒಂದು ಸೇರಿ ಒಂದೇ ಪಾರ್ಟಿ ಆಗಿದೆ. ಏನು JDS ಅನ್ನೋದೊಂದು 3ನೇ ಪಾರ್ಟಿ ಇತ್ತು, ಅದು ಬಹುತೇಕ ಅದರ ಅಂತ್ಯವನ್ನು ಮುಗಿತಾ ಬಂದು ಅದು ಬಹುತೇಕ ಅವರು ಹೊಂದಾಣಿಕೆ ಆಗಿದ್ದಾರೆ ಜೊತೆಯಲ್ಲಿ ಸೇರಿಕೊಂಡು ಮುಗಿದೋಗ್ಬೋದು. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳಲ್ಲಿ 2 ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಪೈಪೋಟಿ ಮೇಲೆ ಇರ್ತಕ್ಕಂಥ ಪಕ್ಷ. ಇವತ್ತು ಮುಂಚೂಣಿಯಲ್ಲಿ ರಾಷ್ಟ್ರದಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರದಲ್ಲಿದೆ. ನಾವು ಅದ್ರ ಬಗ್ಗೆ ಆದರೆ ಅಧಿಕಾರ ಇದ್ದರೂ 2 ಪಕ್ಷಗಳು ಕೂಡ ಒಂದೇ ನಾಣ್ಯದ 2 ಮುಖದ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದ್ದಾವೆ, ಕೋಮುವಾದದಲ್ಲಿ ತೊಡ್ಕೊಂಡಿದ್ದಾವೆ ಮತ್ತು ಇಕ್ಕಟ್ಟು ಬಿಕ್ಕಟ್ಟಲ್ಲಿದೆ. ಸರ್ವೈವಲ್ಲು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವೇ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಆಶ್ಚರ್ಯ ಅಂದರೆ ನಗರ ಪಾಲಿಕೆ, ಪಟ್ಟಣ ಪಾಲಿಕೆ, ಇದು ನಗರ ಪಾಲಿಕೆ, ಆಮೇಲೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ 4-5 ವರ್ಷ ಆದರೂ ಮಾಡಿಲ್ಲ ಅಂದಾಗ ಈ ವ್ಯವಸ್ಥೆಯ ಬಗ್ಗೆ ಒಂದು ಕಣ್ಣಿಂದ ನೀವು ತಾವು ನೋಡಿ. ಡೆಮೋಕ್ರಸಿ ತ್ರೀ ಸೈಜ್ ಸಿಸ್ಟಮ್ ಬಂದಿದ್ದೆ ಅದಕ್ಕೋಸ್ಕರ. ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್, ವಿಕೇಂದ್ರೀಕರಣ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ 3 ಬಂತು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಆಡಳಿತ ಸಂಪೂರ್ಣ ಸಾಯಿಸಿ ತಮ್ಮ ಹಿಡಿತಕ್ಕೆ ಗುಲಾಮಗಿರಿನಲ್ಲಿ ಅಧಿಕಾರಿಗಳನ್ನಿಟ್ಕೊಂಡು ಲೂಟಿ ಮಾಡ್ತಕ್ಕಂಥ ಸರ್ಕಾರಗಳಾಗಿವೆ. ಇವೆಲ್ಲವನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮದಿಲ್ಲೇನು ಬೆಳೆದು ಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಬಂದಾಗ ಒಪ್ಕೊತೀವಿ, ಇನ್ನೂ ಬೆಳೆದಿಲ್ಲ, ಬೆಳಿಬೇಕಾಗಿದೆ. ಅಲ್ಲಿ ಕೇಂದ್ರದಲ್ಲಿ ಡೆಲ್ಲಿ ಮತ್ತು ಪಂಜಾಬು, ಈಗಾಗಲೇ ಗುಜರಾತ್ನಲ್ಲಿ ಮೊನ್ನೆ ಬೈ ಎಲೆಕ್ಷನ್ ಆದಾಗ ಆಮ್ ಆದ್ಮಿ ಪಾರ್ಟಿ 4ರಲ್ಲಿ 2 ಸೀಟನ್ನು ನಾವೇ ಗೆಲ್ತಕ್ಕಂಥದ್ದು, ಒಂದು BJP, ಒಂದು ಕಾಂಗ್ರೆಸ್ಸು. ಮತ್ತು ಬೈ ಎಲೆಕ್ಷನ್ ಪಂಜಾಬ್ನಲ್ಲೂ ಕೂಡ ಗೆದ್ದಿದ್ದೀವಿ. ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಪವರ್ಸ್ ಕೊಟ್ಬಿಟ್ಟು ನಮ್ಮ ಸರ್ಕಾರವನ್ನು ಕತ್ತಿಸುವ ಕೆಲಸವನ್ನು ಮಾಡೋದು. ಮತ್ತು ಈ ಕೇಂದ್ರ ಸರ್ಕಾರ ಎಲ್ಲ ಸ್ವಾಯತ್ತತೆ ಸಂಸ್ಥೆಗಳು ಯಾವುದಿದ್ದಾವೆ, ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್, ಅದು ರಾಯ್ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಎಲ್ಲವನ್ನು ತಮ್ಮ ಗುಲಾಮಗಿರಿಯಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ. ಏನಕ್ಕಿದೆ, ನೀವೀಗ ಅಧಿಕಾರ ಮಾಡ್ತಾ ಇದ್ದೀರಾ, ಕೇಂದ್ರ ಸರ್ಕಾರದ ಗುಲಾಮರಾಗಿದ್ದೀರಾ ಅನ್ನೋ ಥರದಲ್ಲಿ ಬೈತಕ್ಕಂಥ ಪರಿಸ್ಥಿತಿ. ಇದು ಒಟ್ಟು ರಾಷ್ಟ್ರ ಮತ್ತು ರಾಜ್ಯದ ಚಿಂತನೆ.